ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇಭೋ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿ ಈ ನಮ್ಮ ಕನ್ನಡ ಆಸ್ಟ್ರೋ ಮೀಡಿಯಾದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ನಾನು ನಿಮ್ಮಲ್ಲಿ ಯಾವಾಗಲೂ ಕೂಡ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿನ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಯಕ್ಷಿಣಿಯರ ಬಗ್ಗೆ ಹೇಳ್ಕೊಂಬಂದೆ. ಈಗ ನಾನು ನಿಮಗೆ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿ ಥರನೇ ಇರುವಂತಹ ಒಂದು ದೇವಿಯ ಬಗ್ಗೆ ವಿಚಾರವನ್ನು ಹೇಳ್ತೀನಿ. ಈ ದೇವಿ ಅದೃಶ್ಯ ರೂಪದಲ್ಲಿ ಇರುವಂತಹ ದೇವಿ, ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕದಲ್ಲಿ ಅದ್ಭುತ ಶಕ್ತಿಯನ್ನು ಕೊಡುವಂಥ ದೇವಿ. ಈ ದೇವಿ ಇಲ್ಲ ಅಂದರೆ ಯಾವ ಮನುಷ್ಯನೂ ಯಾವ ಸಿದ್ಧಿನೂ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅಂತಹ ಶಕ್ತಿ ಇರುವಂತಹ ದೇವಿ ಯಾವುದಪ್ಪ ಅಂದರೆ ಯೋಗಿನಿ. ಯೋಗಿನಿ, ಯಕ್ಷಿಣಿ ಹಾಗೂ ಭೈರವಿ. ಯೋಗಿನಿ ಸಾಧನೆಯಲ್ಲಿ ಜನ ಬಹಳ ಆಸಕ್ತಿಯಿಂದ ಈ ಒಂದು ಸಾಧನೆಯನ್ನು ಕಲಿತಾರೆ. ಬಹಳ ಉತ್ತುಂಗದ ಮಟ್ಟಕ್ಕೆ ಯೋಗಿನಿ ಸಾಧನೆಯನ್ನು ಮಾಡಿಕೊಳ್ತಾರೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ನಮ್ಮ ಈ ಪಂಚಭೂತದಲ್ಲಿ ಅಗ್ನಿ, ವಾಯು, ಜಲ, ಆಕಾಶ, ಪೃಥ್ವಿ ಈ ಥರ ಪಂಚಭೂತಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಎಲ್ಲ ಒಂದು ಸಿದ್ಧಿ ಪುರುಷರಿಗೆ ವಿಶೇಷ ಶಕ್ತಿಯನ್ನು ಕೊಡುವಂಥ ದೇವಿಯವಳು ಯಾರು? ಯೋಗಿನಿ. 64 ಜನ ಯೋಗಿನಿಯರು. ಆ 64 ಜನ ಯೋಗಿನಿಯರು ಒಂದು ಮನುಷ್ಯನ ಪ್ರತಿಯೊಂದು ಭಾಗದಲ್ಲೂ ಕೂಡ ಯೋಗಿನಿಯರ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದು ಇರುತ್ತೆ. ಈ 64 ಜನರು ಕೂಡ ಆ್ಯಕ್ಟಿವ್ ಆಗಿದ್ದರೆ ಆ ಮನುಷ್ಯನ ಒಂದು ದೃಢ ಒಂದು ನಿರ್ಧಾರ ಇರ್ಬೋದು, ಅಥವಾ ಅವನು ಆಡುವಂಥ ಮಾತಿರ್ಬೋದು, ಅವನಿಗೆ ಜನ ಕೊಡುವಂಥ ಒಂದು ಮಾನ ಮರ್ಯಾದೆಗಳು, ಕೀರ್ತಿ ಪ್ರತಿಷ್ಠೆಗಳಿರ್ಬೋದು, ಇವೆಲ್ಲ ಬಹಳ ಉತ್ತುಂಗದ ಮಟ್ಟಕ್ಕೆ ಹೋಗುತ್ತೆ. ಈ ಯೋಗಿನಿ ಸಾಧನೆಯನ್ನು ಹಿಂದೆ ಭಗವಾನ್ ಸದಾಶಿವನು ತಮ್ಮ ಅನುಯಾಯಿಗಳಿಗೆ, ಅಂದರೆ ತಮ್ಮ ಗಣಗಳ ಮುಖಾಂತರ ಋಷಿಮುನಿಗಳಿಗೆ ಕೊಟ್ಟಿರುವಂಥದ್ದು ಈ ಯೋಗಿನಿ ಮಾತೆಯನ್ನು ವಿಶೇಷವಾಗಿ ಶಿವನ ಅಂಶನೇ ನಾವು ಹೇಳುವಂತಹ ಮಹಾ ಅವತಾರ್ ಬಾಬಾಜಿಯವರು ಈ ಯೋಗಿನಿ ಸಾಧನೆಯನ್ನು ಮಾಡಿಕೊಂಡಿದ್ದರು. ಈ ಯೋಗಿನಿ ಸಾಧನೆಯಿಂದ ಅವರ ದೇಹ ಹೋದರೂ ಕೂಡ ಇವಾಗಿನ ತನಕನೂ ಬಹಳ ವಿಶೇಷವಾಗಿ ಅವರು ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಅವರ ಒಂದು ಸಾಧನೆಗೆ ಯಾರು ಕೂತ್ಕೊಳ್ತಾರೋ ಅವರಿಗೆಲ್ಲ ಕನೆಕ್ಟ್ ಆಗಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಮಹಾಗುರುವಾಗಿರ್ತಕ್ಕಂಥ ಮಹಾ ಅವತಾರ ಬಾಬಾಜಿಯವರು ಯೋಗಿನಿ ಸಾಧನೆಯನ್ನು ಶಂಕರಾಚಾರ್ಯರಿಗಾಗಿರ್ಬೋದು, ತಮ್ಮ ಅನುಯಾಯಿಗಳಿಗಾಗಿರ್ಬೋದು ಈ ಒಂದು ಸಾಧನೆಯನ್ನು ಹೇಳ್ಕೊಡ್ತಾ ಇದ್ದಾರೆ. ಈ ಸಾಧನೆ ಅತಿ ಕಷ್ಟಕರವಾಗಿರ್ತಕ್ಕಂಥದ್ದು, ಅಂದರೆ ಕಬ್ಬಿಣದ ಕಡಲೆ ಥರ ಇದೆ ಅಂತ ವರ್ಣಿಸ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಅತೀ ಸರಳವಾಗಿರ್ತಕ್ಕಂಥ ಸಾಧನೆ ಇದು ಅಂತ ಹೇಳ್ತಾರೆ. ಇದರಲ್ಲಿ ಯಾವುದು ನಿಜ ಅಂತ ಹೇಳಿ ನೋಡೋಕ್ಕೆ ಹೋದರೆ ಎರಡೂ ನಿಜನೇ. ಯಾಕಂದರೆ ನಮ್ಮ ಮನುಷ್ಯನ ಜೀವನದಲ್ಲಿ ನಾವು ಇವತ್ತಿನ ದಿವಸ ಬರೀ ಕೆಲಸ, ಬರೀ ನಿದ್ದೆ, ಬರೀ ಊಟ, ಬರೀ ನಮ್ಮ ಒಂದು ಅಭಿವೃದ್ಧಿ ಅಂತ ನಾವು ಬದುಕ್ತಾ ಇದ್ದೀವಿ. ಪರೋಪಕಾರ, ಧರ್ಮ ಕಾರ್ಯ, ಒಂದು ಒಳ್ಳೆಯ ಒಂದು ಸತ್ಯ ನುಡಿ, ನ್ಯಾಯವಾಗಿ ನಿಷ್ಠೆಯಿಂದ ಇರುವಂಥದ್ದು ಇದನ್ನೆಲ್ಲ ಯಾರೂ ನೋಡ್ತಾ ಇಲ್ಲ. ಇಂತಹ ವಿಚಾರಕ್ಕೆ ನಾವು ಬರೋದಾದರೆ ಈ ಒಂದು ಸಿದ್ಧಿ ಸಾಧನೆ ಯಾರು ಕರೆಕ್ಟಾಗಿರ್ತಾರೆ, ಅಂದರೆ ದೇವರಲ್ಲಿ ಒಳ್ಳೆಯ ಒಂದು ಭಕ್ತಿ ವಿಶ್ವಾಸ ಇಡುವಂಥದ್ದು, ದೇವಿಯನ್ನು
ತನ್ನೊಳಗೆ ಇರಿಸ್ಕೊಳ್ಳುವಂತಹ ಒಂದು ಸಾಧನೆಗಳಿರ್ಬೋದು. ಇಂಥದ್ದೆಲ್ಲ ಯಾರು ಮಾಡ್ಕೊಂಡಿರ್ತಾರೆ ಅವರಿಗೆಲ್ಲ ಯೋಗಿನಿ ಸಾಧನೆ ನೀರು ಕುಡ್ದಾಗೆ ಬಹಳ ಸುಲಭ. ಇಲ್ಲ ನನಗೆ ತುಂಬ ದುಡ್ಡು ಬೇಕು, ನನಗೆ ತುಂಬ ದೊಡ್ಡ ಅಂತಸ್ತು ಬೇಕು, ನಾನು ತುಂಬ ಕುಬೇರನಾಗ್ಬಿಡಬೇಕು, ಎಲ್ಲ ಜನ ನಂಗೆ ವಶೀಕರಣ ಆಗಿಬಿಡಬೇಕು ಅಂತ ಯಾರು ಹೋಗ್ತಾರಲ್ಲ ಅವರಿಗೆ ಕಬ್ಬಿಣದ ಕಡಲೆ ಅತಿ ಕಷ್ಟಕರವಾಗಿರುತ್ತೆ. ಈ ವಿಚಾರವನ್ನು ತಂತ್ರಸಾರ ಗ್ರಂಥದಲ್ಲಿ ಹೇಳಿರೋದು. ಅತಿ ಸುಲಭವಾಗಿರ್ತಕ್ಕಂಥದ್ದು ಹೌದು, ಅತೀ ಕಷ್ಟವಾಗಿರ್ತಕ್ಕಂಥದ್ದು ಹೌದು ಅಂತ. ನಾವು ಯಾವ ದಾರಿಯನ್ನು ಆರಿಸ್ಕೋತೀವೋ ಅದಕ್ಕೆ ತಕ್ಕಂಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ 2 ಯೋಗಿನಿಯರ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಆ 2 ಯೋಗಿನಿಯರಲ್ಲಿ ವಿಶೇಷವಾಗಿ ಸುರಸುಂದರಿ ಮತ್ತು ಮನೋಹರ ಯೋಗಿನಿ. ಸುರಸುಂದರಿ ಯೋಗಿನಿ ಮತ್ತು ಮನೋಹರ ಯೋಗಿನಿ. ಸುರಸುಂದರಿ ಯೋಗಿನಿ ಯಾವಾಗಲೂ ಕೂಡ ತಂಗಿಯ ರೂಪದಲ್ಲಿ ಇರುವಂಥದ್ದು. ಯಾರು ಸಿದ್ಧಿ ಸಾಧಕ ಇರ್ತಾನೆ ಅವನ ತಂಗಿಯ ರೂಪದಲ್ಲಿ ಇರ್ತಕ್ಕಂಥದ್ದು ಸುರಸುಂದರಿ ಯಕ್ಷಿಣಿ. ಮನೋಹರ ಯಕ್ಷಿಣಿ ದುರ್ಗೆಯ ಅವತಾರ, ತಾಯಿಯಂತೆ ಇರುವಂಥದ್ದು. ಸೊ ಈ 2 ಅವತಾರದಲ್ಲೂ ಇರುವಂತಹ ದೇವಿಯರು ಇವರು, ಸುರಸುಂದರಿ ಮತ್ತು ಮನೋಹರ ಯೋಗಿನಿಯರು. ಈ ಯೋಗಿನಿಯರು ಏನು ಕೊಡ್ತಾರಪ್ಪ ಅಂತ ಹೇಳಿದ್ರೆ, ನಮಗೆ ಬೇಕಾಗಿರ್ತಕ್ಕಂಥ ಮನುಷ್ಯನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸಕಲ ಸೌಕರ್ಯಗಳನ್ನು ಕೊಡುವಂಥದ್ದು. ನಮ್ಮ ಕೆಲಸ ಕಾರ್ಯಗಳು ಬಹಳ ಕಷ್ಟ ಆಗ್ತಾಯಿದೆ, ಆ ಕಷ್ಟಗಳನ್ನ ಬಹಳ ಒಂದು ಸರಳವಾಗಿ ನಮಗೆ ಅನುಕೂಲ ಮಾಡಿಕೊಡುವಂಥದ್ದು. ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಇರ್ಬೋದು, ತೊಂದರೆ ತಾಪತ್ರಯಗಳಿರ್ಬೋದು, ಇದನ್ನೆಲ್ಲ ನಿವಾರಣೆ ಮಾಡುವಂಥ ಶಕ್ತಿ ಕೊಡುವಂಥವಳು ಈ ಯೋಗಿನಿ. ಆದ್ದರಿಂದ ಯೋಗಿನಿ ಸಾಧನೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಈ ಯೋಗಿನಿ ಸಾಧನೆಯ ಬಗ್ಗೆ ನಿಮಗೆ ನಾನು ಇಷ್ಟೊತ್ತು ಹೇಳಿದ ಮೇಲೆ ಅದರ ಬಗ್ಗೆ ಬಹಳ ಇಂಟ್ರೆಸ್ಟ್ ಬಂದಿರುತ್ತೆ. ಆ ಯೋಗಿನಿ ಅಂದರೆ ಏನು, ಆ ಯೋಗಿನ ಬಗ್ಗೆ ಕೆಲವು ನನ್ನ ಗ್ರಂಥಗಳಿದೆ. ಆ ಗ್ರಂಥಗಳು ಮತ್ತು ಅದರಲ್ಲಿರುವಂಥ ವಿಷಯಗಳನ್ನ ನೀವು ತಿಳ್ಕೊಂಬಿಟ್ರೆ ಇನ್ನೂ ಒಂದಷ್ಟು ಅದ್ಭುತವಾಗಿರುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಆ ವಿಷಯಗಳನ್ನು ಕೂಡ ಹೇಳ್ತೀನಿ ಮತ್ತು 64 ಯೋಗಿನಿಯರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಈ ಯೋಗಿನಿ ಸಾಧನೆಯನ್ನು ನಾನು ಮಾಡಬೇಕು ಗುರುಗಳೇ ಅಂತಕ್ಕಂಥ ಒಂದು ಇಷ್ಟ ಯಾರಿಗಾದರೂ ಇದ್ದರೆ ಸಂಪರ್ಕ ಮಾಡಿ. ಖಂಡಿತವಾಗ್ಲೂ ಈ ಯೋಗಿನಿ ಸಾಧನೆ ನಾನು ನಿಮಗೂ ಕೂಡ ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಆಸ್ಟ್ರೋ ಮೀಡಿಯಾ.